ಜಗಳೂರು ತಾಲೂಕಿನ ಸೊಕ್ಕೆ ಗ್ರಾಮದ ಶ್ರೀ ದೊಡ್ಡ ಮಾರಿಕಾಂಬಾ ದೇವಿಯ ದೇವಸ್ಥಾನ ವಿಸರ್ಜನೆ ಹಾಗೂ ದೇವರ ಮೂರ್ತಿ ಪೆಟ್ಟಿಗೆ ದೇವಸ್ಥಾನದ ಆವರಣದ ಮುಂಭಾಗದಲ್ಲಿ ತಾತ್ಕಾಲಿಕವಾಗಿ ನಿರ್ಮಿಸಿರುವ ಕಟ್ಟಡಕ್ಕೆ ಸ್ಥಳಾಂತರ, ಹೋಮ ಕುಂಭಮೇಳ ಕಾರ್ಯಕ್ರಮ, ವಿವಿಧ ಪೂಜಾ ಕಾರ್ಯಕ್ರಮವನ್ನು ಗ್ರಾಮಸ್ಥರಿಂದ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀ ಮಾರಿಕಾಂಬಾ ದೇವಿಯ ದೇವಸ್ಥಾನದ ಸೇವಾ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಎಚ್ ನಾಗರಾಜ್ ಮಾತನಾಡಿ, ನಮ್ಮೂರಿನ ಗ್ರಾಮ ದೇವತೆ ದೊಡ್ಡ ಮಾರಿಕಾಂಬಾ ದೇವಿಯ ದೇವಸ್ಥಾನ ಹಳೆ ಕಾಲದ ದೇವಸ್ಥಾನ ಆಗಿರುವುದರಿಂದ ಹೊಸ ಕಲ್ಲಿನ ದೇವಸ್ಥಾನ ನಿರ್ಮಿಸಲು ಗ್ರಾಮಸ್ಥರೆಲ್ಲ ತೀರ್ಮಾನ ಕೈಗೊಂಡಿದ್ದು, ಇಂದು ಶ್ರಾವಣ ಮಾಸದ ಪ್ರಯುಕ್ತ ದೇವರ ಮೂರ್ತಿ ಸ್ಥಳಾಂತರ ಮಾಡಲಾಗಿದ್ದು, ದೇವಸ್ಥಾನ ತೆರವುಗೊಳಿಸಿ ಬಹಳ ದಿನಗಳ ಕಾಲ ಬಿಡುವಂತಿಲ್ಲ. ಬೇಗನೆ ದೇವಸ್ಥಾನ ನಿರ್ಮಾಣವಾಗಬೇಕಿದೆ. ದೇವಸ್ಥಾನ ನಿರ್ಮಾಣಕ್ಕೆ ಕರಾರು 75 ಲಕ್ಷಕ್ಕೆ ಮಾಡಿದ್ದು, ದೇವಸ್ಥಾನದ ಅಡಿಪಾಯ 6 ಅಡಿ ಎತ್ತರವಿರುತ್ತದೆ. ಅದರ ಮೇಲೆ ದೇವಸ್ಥಾನ ನಿರ್ಮಾಣವಾಗುತ್ತಿದ್ದು, ಶಿಖರದವರೆಗೂ ತುಂಬ ಎತ್ತರವಾದ ಮತ್ತು ಸುಂದರವಾದ ದೇವಸ್ಥಾನವಾಗಲಿದ್ದು, ದೇವಸ್ಥಾನ ತೆರವುಗೊಳಿಸಿದ ದಿನದಿಂದಲೇ ಸಾಕಷ್ಟು ಖರ್ಚಿರುತ್ತದೆ. ಕಲ್ಲು ತರುವುದು, ದೇವಸ್ಥಾನ ಕಟ್ಟುವವರಿಗೆ ಕೊಡಬೇಕು. ದೇವಸ್ಥಾನ ನಿರ್ಮಿಸುವವರಿಗೆ ಅನೇಕ ಖರ್ಚು ಇರುತ್ತದೆ. ಅದರಿಂದ ನಮ್ಮೂರಲ್ಲಿ ಭಕ್ತರ ಸಂಖ್ಯೆ ಕಡಿಮೆ ಇಲ್ಲ. ಮಾರಿಕಾಂಬಾ ದೇವಿಯ ಭಕ್ತಾದಿಗಳು ಪ್ರತಿ ಶುಕ್ರವಾರ ದೇವಸ್ಥಾನದ ಹತ್ತಿರ ಭಕ್ತಿ ಕಾಣಿಕೆಯನ್ನು ಕೊಟ್ಟು ರಸೀದಿ ಪಡೆಯಬೇಕು. ಗ್ರಾಮದ ಎಲ್ಲ ಸಮುದಾಯದಲ್ಲಿ 2-3 ಸೇರಿಸಿಕೊಂಡು ಸಂಘ ರಚನೆ ಮಾಡಲಾಗಿದೆ. ನಮ್ಮ ಸಂಘ ತುಂಬ ಆಕ್ಟಿವ್ ಆಗಿ ಕೆಲಸ ಮಾಡುತ್ತಿದ್ದು, ಸಂಘದ ಪದಾಧಿಕಾರಿಗಳು ಎಲ್ಲರೂ ಕಾಣಿಕೆಯನ್ನು ನೀಡಿದ್ದು, ಯಾವುದೇ ಲೋಪದೋಷಗಳು ಬಾರದಂತೆ ಸಂಘದಿಂದ ಅಕೌಂಟ್ ತೆರೆಯಲಾಗಿದ್ದು, ಭಕ್ತಾದಿಗಳು ಅಕೌಂಟ್ನಲ್ಲಿ ಹಾಕಬಹುದು. ಯಾವುದೇ ಅನುಮಾನ ಬೇಡ. ಬಿಲ್ ಪುಸ್ತಕ ಕೂಡ ಮಾಡಿಸಿದ್ದು, ಭಕ್ತಾದಿಗಳು ಭಕ್ತಿ ಕಾಣಿಕೆಯನ್ನು ಕೊಟ್ಟಾಗ ರಸೀದಿಯನ್ನು ಪಡೆಯಬೇಕು ಎಂದರು. ಆಗಮಿಸಿದ್ದಾರೆ. ಅವರಿಗೂ ಸಹ ನಾವು ಅಭಿನಂದನೆಗಳು ಸಲ್ಲಿಸ್ತೇವೆ. ಎಲ್ಲರಿಗೂ ಶ್ರೀ ಮಾರಮ್ಮ ದೇವಿಯು ಆರೋಗ್ಯ, ಐಶ್ವರ್ಯ, ಅಂತಸ್ತು ಎಲ್ಲವೂ ನಿಮಗೆ ಕರುಣಿಸಲಿ. ಶ್ರೀ ಮಾರಮ್ಮನ ಗ್ರಾಮ ದೇವತೆಯ ಬಗ್ಗೆ ಅಪಾರ 2 ಮಾತಿಲ್ಲ. ಮುಂದಿನ ದಿನಗಳಲ್ಲಿ ನಾವು ದೇವಸ್ಥಾನ ವಿಸರ್ಜನೆ ಮಾಡಕ್ಕೆ ಇವತ್ತಿನ ದಿನ ಪುರೋಹಿತರು 5 ಕಲ್ಲುಗಳನ್ನು ವಿಸರ್ಜಿಸಿ ಆ ಗುಡಿ ಕೆಡವಕ್ಕೆ ನಮಗೆ ಇವತ್ತು ಹೋಮ ಹವನದೊಂದಿಗೆ ಕಾರ್ಯಕ್ರಮ ನೆರವೇರಿಸಿಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ದೇವಸ್ಥಾನ ಕಟ್ಟಡ ತೆರವು ಮಾಡಿ ಇದೇ ತಿಂಗಳು ರಾಜಯೋಗದಲ್ಲಿ 27ನೇ ತಾರೀಕು ರಾಜಯೋಗದಲ್ಲಿ ಮತ್ತೆ ಭೂಮಿ ಪೂಜೆ ಇದೆ. ವಿಶೇಷವಾಗಿ ಇದೇ ಪುರೋಹಿತರು ಗುಣಸಾಗರದ ಶ್ರೀ ಗಿರೀಶ್ ಒಡೆಯರವರು ಆ ಕಾರ್ಯಕ್ರಮವನ್ನು ನೆರವೇರಿಸಲಿದ್ದಾರೆ. ತಾವುಗಳು ಈ ಕಾರ್ಯಕ್ರಮಕ್ಕೆ ಹೆಂಗೆ ಬಂದಿದ್ದೀರೋ ಅವತ್ತಿನ ದಿನ ಭೂಮಿ ಪೂಜೆ, ದೇವಸ್ಥಾನದ ಭೂಮಿ ಪೂಜೆಗೆ ತಾವೆಲ್ಲರೂ ಸಾಕ್ಷಿಗಳಾಗಬೇಕು. ಗ್ರಾಮ ದೇವತೆಯನ್ನು ಮುಂದಿನ ತಲೆಮಾರಿಗೆ, ಮುಂದಿನ ಪೀಳಿಗೆಗೆ, ಮುಂದಿನ ಮಕ್ಕಳಿಗೆ ನಾವೆಲ್ಲ ಒಂದು ದೇವಸ್ಥಾನ ಕಟ್ಟಿಸಿ ನಮ್ಮ ಧಾರ್ಮಿಕತೆ ಉಳಿಲಿ. ನಮ್ಮ ಊರಿಗೆ ಗ್ರಾಮದ ದೇವತೆಯ ಇನ್ನೂ ಸತ್ಯ ನಡೀಲಿ. ಇನ್ನೂ ಮಳೆ ಬೆಳೆ ಎಲ್ಲ ಚೆನ್ನಾಗಲಿ. ಆದರೆ ಈ ವರ್ಷ ಮಳೆ ನಮಗೊಬ್ಬರಿಗೆ ಅಲ್ಲ, ಇಡೀ ನಾಡಿಗೆ ಕೊರತೆ ಆಗಿದೆ. ಮಳೆಯ ಕೊರತೆ. ಹಾಗಾಗಿ ತಾವುಗಳು ಯಾವುದು ಮನಸ್ಸಿನಲ್ಲಿ ದೇವತೆ ಬಗ್ಗೆ ಯಾವತ್ತೂ ನೀವು ಭಕ್ತಿಯನ್ನು ಕಡಿಮೆ ಮಾಡದೆ, ಶ್ರೀ ಆಂಜನೇಯ ಸ್ವಾಮಿ ಇದ್ದಾರೆ, ವೀರಭದ್ರ ಸ್ವಾಮಿ ಇದ್ದಾರೆ, ಬಸವೇಶ್ವರ ಸ್ವಾಮಿಗಳು ಇದ್ದಾರೆ, ಇಲ್ಲಿ ತ್ರಿಮೂರ್ತಿಗಳು. ಅವರ ನೇತೃತ್ವದಲ್ಲಿ ಶ್ರೀ ದೇವಿಯು ಇವತ್ತು 1959 ಇಸ್ವಿಯಲ್ಲಿ ಹಿರಿಯರು ಮಾಡಿರ್ತಕ್ಕಂಥ ಹಳೆಯ ಕಟ್ಟಡ, ಆ ಕಟ್ಟಡವನ್ನು ತೆರವುಗೊಳಿಸಿ ಗ್ರಾಮಸ್ಥರು ಸರ್ವ ಭಕ್ತಾದಿಗಳು ಕಾಣಿಕೆ ಕೊಡೋದ್ರ ಮೂಲಕ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಕೊಡೋದ್ರ ಮೂಲಕ ಸುಮಾರು 1 ಕೋಟಿ ವೆಚ್ಚದಲ್ಲಿ ದೇವಿಯ ದೇವಸ್ಥಾನ ನಿರ್ಮಾಣಗೊಳ್ಳಲಿದೆ. ತಾವುಗಳೆಲ್ಲರೂ ಭಕ್ತಿ ಸಮರ್ಪಣೆ ಮಾಡಿ ಆ ದೇವಸ್ಥಾನ ಆದಷ್ಟು ಬೇಗ ನಿರ್ಮಾಣ ಮಾಡಿ ದೇವಿಯನ್ನು ಇಲ್ಲಿ ಸ್ಥಳಾಂತರ ಮಾಡಿದ್ದೀವಲ್ಲ, ಮತ್ತೆ ಪುನಃ ದೇವಿಯನ್ನು ಹೊಸ ದೇವಸ್ಥಾನಕ್ಕೆ ಸ್ಥಳಾಂತರ ಮಾಡಿ ದೊಡ್ಡ ದೇವಿಯ ಒಂದು ಜಾತ್ರೆಯನ್ನು ಮಾಡೋಣ ಅಂತ ಹೇಳಿ ಇವತ್ತಿನ ದಿನ ನಾವೆಲ್ಲರೂ ಸಾಕ್ಷಿಗಳಾಗಿ ಗಿರೀಶ್ ಒಡೆಯರವರ ನೇತೃತ್ವದಲ್ಲಿ ಪೂಜೆ ಆಗಿರ್ತಕ್ಕಂಥ ನಮ್ಮ ಗಿರೀಶ್ ಒಡೆಯರವರ ನೇತೃತ್ವದಲ್ಲಿ ಆಗಿರ್ತಕ್ಕಂಥ ಪೂಜೆಗೆ ತಾವೆಲ್ಲರೂ ಸಾಕ್ಷಿಯಾಗಿದ್ದೀರಿ. ಮುಂದಿನ ದಿನಗಳಲ್ಲಿ ನಿಮಗೆ ಆರೋಗ್ಯ, ಐಶ್ವರ್ಯ, ಅಂತಸ್ತು, ನಮ್ಮ ಗ್ರಾಮಕ್ಕೆ ಮಳೆ ಬೆಳೆ ಎಲ್ಲ ಚೆನ್ನಾಗಲಿ, ಸುತ್ತಮುತ್ತಲ ಗ್ರಾಮಸ್ಥರಿಗೂ ಎಲ್ಲರಿಗೂ ಅನುಕೂಲ ಆಗಲಿ ಅಂತೇಳಿ ಇವತ್ತಿನ ದಿನ ನಮಗೆ ಭಕ್ತಿ ಸಮರ್ಪಣೆಯಾಗಿ ಸಾಗಲಕಟ್ಟೆ ಚನ್ನಬಸಪ್ಪನವರು 1 ಲಕ್ಷ ದೇಣಿಗೆ ಕೊಟ್ಟು ಅದರಲ್ಲಿ 50,000 ರೂಪಾಯಿ ಇವತ್ತು ಅಡ್ವಾನ್ಸ್ ಆಗಿ ಕೊಟ್ಟಿದ್ದಾರೆ. ಅವರಿಗೆ ಸಮಿತಿಯು ಮತ್ತು ಗ್ರಾಮಸ್ಥರ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ. ಹಾಗೆ ನಮ್ಮ ಖಜಾಂಚಿ ಸಮಿತಿಯ ಖಜಾಂಚಿ ಜಯೇಂದ್ರಪುರ ತಿಮ್ಮಣ್ಣ, ಮೋಟಾರ್ ಜಯೇಂದ್ರಪ್ಪ ತಿಮ್ಮಣ್ಣ ಖಜಾಂಚಿಗಳು ಅವರು 1.5 ಲಕ್ಷ ಬರ್ಸಿದ್ದಾರೆ. ಅವರು ಇವತ್ತು 50,000 ರೂಪಾಯಿ ಜಮಾ ಮಾಡ್ತಾರೆ ಬ್ಯಾಂಕಿಗೆ. ಹಾಗಾಗಿ ಭಕ್ತಾದಿಗಳು ಬ್ಯಾಂಕ್ನಲ್ಲಿ ಅಕೌಂಟ್ ಇದೆ, ನೇರವಾಗಿ ಟ್ರಾನ್ಸ್ಪರೆನ್ಸಿ ನಮ್ಮ ಬ್ಯಾಂಕ್ನಲ್ಲಿ ಅಕೌಂಟ್ ಇದೆ, ಸ್ಕ್ಯಾನರ್ ಇದೆ. ತಾವುಗಳು ನೀವು ದುಡ್ಡು ಕೊಟ್ಟದ್ದು ಬ್ಯಾಂಕಿಗೆ ಹೋಗಿ ಬ್ಯಾಂಕಿಂದ ಖರ್ಚು ವೆಚ್ಚದಲ್ಲಿ ಅದನ್ನೆಲ್ಲದು ಚಾಚು ತಪ್ಪದೆ ಮುಂದಿನವ್ರು ಮಾಡ್ತೀವಿ.
ಇದರಲ್ಲಿ ಯಾವುದೇ ಅನುಮಾನ ಬೇಡ. ಸರ್ವ ಭಕ್ತಾದಿಗಳಲ್ಲಿ ನಾವು ಮನವಿ ಮಾಡ್ಕೊಳ್ಳೋದಿಷ್ಟೇ, ನೀವು ನಿರರ್ಗಳವಾಗಿ ನೀವು ಭಕ್ತಿ ಸಮರ್ಪಣೆ ಮಾಡಿದರೆ ದೇವಸ್ಥಾನ ಬೇಗ ಮುಗಿಲಿದೆ ಅಂತೇಳಿ ತಮ್ಮೆಲ್ಲರಿಗೂ ಪ್ರಾರ್ಥನೆ ಮಾಡಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪುರೋಹಿತರು ಸನ್ಮಾನ್ಯ ಶ್ರೀ ಗುಣಸಾಗರದ ಸನ್ಮಾನ್ಯ ಶ್ರೀ ಗಿರೀಶ್ ಒಡೆಯರು ಬಹಳ ಆಸ್ಟ್ರಾಲಜಿಯಲ್ಲಿ ಬಹಳ ದೊಡ್ಡ ರಾಜ್ಯ ಮಟ್ಟದಲ್ಲಿ ಆಸ್ಟ್ರಾಲಜಿ ಅವರು ಪುರೋಹಿತತ್ವ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ. ದೇವೇಗೌಡರು ಸಹ ಗುಣಸಾಗರಕ್ಕೆ ಬಂದಿದ್ದಾರೆ. ಅಲ್ಲಿ ಗುಣಸಾಗರದಲ್ಲಿ ಚಕ್ರನಗರ ಅಂತೇಳಿ ಇತಿಹಾಸ ಇದೆ. ಅಲ್ಲಿ ಶ್ರೀಕೃಷ್ಣ ಗೋಕುಲ ಶ್ರೀಕೃಷ್ಣ ಸ್ವಾಮಿ ಅಲ್ಲಿ ದೇವಸ್ಥಾನ ಇದೆ, ದೊಡ್ಡ ದೇವಸ್ಥಾನದ ಪುರೋಹಿತರು ಇತಿಹಾಸ ಇದೆ. ಆ ಸ್ವಾಮಿಗಳು ತಮ್ಮನ್ನು ಉದ್ದೇಶಿಸಿ 2 ಮಾತುಗಳನ್ನು ಮಾತಾಡ್ತಾರೆ. ಕೊಡ್ತೀನಿ ಅವ್ರು. ಸದ್ಭಕ್ತ ಮಹಾಶಯರಲ್ಲಿ ವಿನಂತಿ, ಇಲ್ಲಿವರೆಗೂ ನಡೆದಂತಹ ಈ ಒಂದು ಮಹತ್ ಕಾರ್ಯ ಸಾಂಗೋಪಾಂಗವಾಗಿ ನಡೆದಿದೆ. ಅಮ್ಮನವರು ತಾತ್ಕಾಲಿಕ ಆಲಯ ಪ್ರವೇಶ ಮಾಡಿದ್ದಾರೆ. ಈ ಅಮ್ಮನವರಲ್ಲಿರ್ತಕ್ಕಂಥ ನೀವು ಮುಗಿಯೋ ತನಕ ಅಲ್ಲೇ ಪೂಜೆ ಮಾಡಿ ಆನಂತರ ಮತ್ತೆ ಪ್ರತಿಷ್ಠಾಪನೆ ಮಾಡಿದ್ದಿ. ಇದಿಷ್ಟು ದೊಡ್ಡ ಮಾತಲ್ಲ, ಇನ್ನು ಮುಂದೆ ಮಾಡ್ತಕ್ಕಂಥದ್ದೇ ದೊಡ್ಡದು. ಭಾಳ ಕೋಟಿಗಟ್ಟಲೆ ದುಡ್ಡು ಬೇಕಾಗಿದೆ. ಎಲ್ಲರೂ ಸಹಕರಿಸಬೇಕು, ಇಲ್ಲಾಂದರೆ ಯಾರೋ ಕೆಲವು ಜನ ಕೈಲಿ ಆಗಲ್ಲ. ನಿಮಗೆ ಗೊತ್ತಿರೋರು, ನಿಮಗೆ ಪರಿಚಯದವರು, ಅಕ್ಕ ತಂಗಿ, ಅಣ್ಣ ತಮ್ಮಗಳು, ಈ ಊರಿಂದ ಹೋಗಿರ್ತಕ್ಕಂಥವರು, ಬಂದಿರತಕ್ಕಂಥವರು ಎಲ್ಲರೂ ಕೈ ಜೋಡಿಸಿದ್ರೆ ಈ ಒಂದು ಮಹತ್ ಕಾರ್ಯ ಕೈಗೂಡಲು ಸಾಧ್ಯ. ಇದಿಷ್ಟು ಮಾಡಿದ್ದೇನು ದೊಡ್ಡದಲ್ಲ. ಆದಷ್ಟು ಬೇಗ ಆ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ದೇವಿಯನ್ನು ಆಲಯ ಪ್ರವೇಶ ಮಾಡ್ತಿರೋ ಆವಾಗ ನಿಮಗೆ ಪೂರ್ಣ ಫಲ ಪ್ರಾಪ್ತಿಯಾಗುತ್ತೆ. ಇದು ಬಹಳ ಮುಖ್ಯ. ಎಲ್ಲರೂ ನೀವು ಕಂಕಣಬದ್ಧರಾಗಿ ಅಮ್ಮನ ಕೃಪೆಗೆ ಪಾತ್ರರಾಗಬೇಕೆಂದು ಪ್ರಾರ್ಥನೆ. ಎಲ್ಲರೂ ಪ್ರಸಾದವಾಗಿ ಹೋಗಬೇಕಾಗಿ ವಿನಂತಿ. ಸೊಕ್ಕೆ ಗ್ರಾಮದ ಗ್ರಾಮದೇವತೆಯಾದ ಮಾರಮ್ಮನನ್ನು ನಾವು ಇವತ್ತು ವೈಶಿಷ್ಟ್ಯಪೂರ್ವಕವಾಗಿ ಒಂದು ಅದ್ಭುತವಾಗಿ ಮಾಡಬೇಕೆಂಬ ಒಂದು ನಿರ್ಮಾಣ ಸಹಕಾರಿಯಾಗಿರುತ್ತೆ. ಆದ್ದರಿಂದ ಎಲ್ಲರೂ ಸಹ ಒಟ್ಟುಗೂಡಿ ತನ್ನ ತನು ಮನ ಧನಗಳಿಂದ ಅರ್ಪಿಸಿ ಎಲ್ಲರೂ ಸಹಕಾರ ಮಾಡಿದರೆ ಈ ವೈಶಿಷ್ಟ್ಯತೆ ಬಹಳ ಹೆಚ್ಚಾಗುತ್ತೆ ಎಂದು ಹೆಮ್ಮೆಯ ಕಾಣಿಕೆಯನ್ನು ಎಲ್ಲರೂ ಇಡಬೇಕು ಅಂತಂತೇಳಿ ನಾನು ಸರ್ವರಲ್ಲಿಯೂ ಪ್ರೀತಿ ಮಾಡಿಕೊಳ್ಳುತ್ತೇನೆ. ದೇವಿಯ ಒಂದು ಕೃತಿ ಸರ್ವಮಂಗಳೇ ಸಂಸ್ಕೃತಿ ದೇವಿ ದೇವಾಯ ಇದು ಸೊಕ್ಕೆಯಲ್ಲಿ ಒಂದು ಇವತ್ತು ಇತಿಹಾಸ ನಿರ್ಮಾಡ್ತಕ್ಕಂಥ ಒಂದು ದಿನ ಇವತ್ತು. ಯಾಕಂದ್ರೆ ಎಷ್ಟೋ ವರ್ಷದಿಂದ ಕಟ್ಟಿರ್ತಕ್ಕಂಥ ದೇವಸ್ಥಾನ ಇವತ್ತು ವಿಸರ್ಜನೆ ಮಾಡಿ ಹೊಸ ದೇವಸ್ಥಾನಕ್ಕೆ ಒಂದು ನಾಂದಿ ಆಡಿದೀವಿ ಇವತ್ತು. ಇದು ಎಲ್ಲ ಊರು ಎಲ್ಲ ಗ್ರಾಮದ ಒಂದು ಆಸೆ ಆಗಿತ್ತು. ನಿಮ್ಮ ಆಸೆ ಎಲ್ಲ ಈಡೇರಿದೆ. ಮತ್ತು ಆಸೆ ಇನ್ನೂ ನಾವು ನಿಮ್ಮ ಜಾತ್ರೆ ಮಾಡಿರಿ ಅಂತ ಎಲ್ಲ ನಮ್ಮ ಕೇಳ್ತಾ ಇರ್ತೀರಿ. ಇನ್ನು ನೆಕ್ಸ್ಟ್ ಫೆಬ್ರವರಿಯಿಂದ ಇನ್ನೊಂದು ಫೆಬ್ರವರಿ ಬರೋದ್ರೊಳಗಡೆ ನಾವು ಜಾತ್ರೆ ಮಾಡೋಕ್ಕಂತ ಅಂದ್ಕೊಂಡಿದ್ದೀವಿ. ದೇವತೆ ಇದು ಮಾಡ್ಕೊಂಡಿದ್ದು ಸಂಕಲ್ಪ ಮಾಡ್ಕೊಂಡಿದ್ದೀವಿ. ನಾವು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟ ಭಕ್ತರಲ್ಲಿ ಅಷ್ಟೊಳಗಡೆ ಜಾಸ್ತಿ